ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕುಮಾರ್ ಸ್ಟಾಕ್ ಯೂಟ್ಯೂಬ್ ಚಾನೆಲ್ ಅನ್ನ. ಇವತ್ತಿನ ವಿಡಿಯೋದಲ್ಲಿ ನಾವು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸ್ಟಾಕ್ ಬ್ರೋಕರ್ ಆಗಿರೋ ಏಂಜಲ್ ಒನ್ ನಲ್ಲಿ ಕೇವಲ 5 ನಿಮಿಷದಲ್ಲಿ ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಕಂಪ್ಲೀಟ್ ಆಗಿ ಮೊಬೈಲ್ ಯೂಸ್ ಮಾಡಿಕೊಂಡು ಒಂದು ಫ್ರೀ ಡಿಮ್ಯಾಟ್ ಅಕೌಂಟ್ ಅನ್ನ ಹೇಗೆ ಓಪನ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಇಂಟ್ರಾಡೇ ಅಥವಾ ಆಪ್ಷನ್ ಟ್ರೇಡಿಂಗ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಡಿಮ್ಯಾಟ್ ಅಕೌಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತೆ ಫಸ್ಟ್ ಕಮೆಂಟ್ ನಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಏಂಜಲ್ ಒನ್ ಆಪ್ ಅನ್ನ ಪ್ಲೇ ಸ್ಟೋರ್ ನಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಕೊಟ್ಟಿರೋಂಥ ಲಿಂಕ್ ಅನ್ನ ನೀವು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡಿದರೆ ನಿಮಗೆ ಕೆಲವು ಒಂದು ಎಕ್ಸ್ಕ್ಲೂಸಿವ್ ಬೆನಿಫಿಟ್ಸ್ ಕೂಡ ಸಿಗುತ್ತಾ ಹೋಗುತ್ತೆ. ನೀವು ಡೈರೆಕ್ಟ್ ಪ್ಲೇ ಸ್ಟೋರ್ ಅಲ್ಲಿ ಕೂಡ ಹೋಗಿ ಏಂಜಲ್ ಒನ್ ಅಂತ ಟೈಪ್ ಮಾಡಿದ್ರೆ ಸೊ ಈ ರೀತಿ ನೀವು ಒಂದು ಇಂಟರ್ಫೇಸ್ ಅಥವಾ ಆಪ್ ಐಕಾನ್ ನೋಡೋದಕ್ಕೆ ಸಿಗುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಕೇಳುತ್ತೆ, ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ನಿಮ್ಗೆ ಮೊಬೈಲ್ ನಂಬರ್ ಅನ್ನ ಕೇಳುತ್ತೆ, ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ದೆನ್ ಇಲ್ಲಿ ಕಾಣುವಂತ ನೆಕ್ಸ್ಟ್ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅಲೋ ಅಂತ ಕೇಳುತ್ತೆ. ಇದು ನಿಮ್ಮ ಲೈಕ್ ಸಿಮ್ ಅನ್ನ ವೆರಿಫೈ ಮಾಡಿ ಅಂದ್ರೆ ನೀವು SMS ಮೂಲಕ OTP ಅನ್ನ ಕಳಿಸ್ತಾರೆ, ಅದನ್ನ ನೀವು ವೆರಿಫೈ ಮಾಡಬೇಕಾಗುತ್ತೆ. ಅದರಿಂದ ಅಲೋ ಮಾಡಬೇಕು. ಸೊ ಫೋನ್ ನಂಬರ್ ವೆರಿಫೈಡ್ ಆಗುತ್ತೆ. ಸೊ ಇಷ್ಟು ನಿಮಗೆ ಪರ್ಮಿಷನ್ ಅನ್ನ ಕೇಳುತ್ತೆ, SMS ಲೊಕೇಶನ್ ಕಾಂಟ್ಯಾಕ್ಟ್ಸ್ ಅನ್ನ. ಸೊ ಗ್ರಾಂಟ್ ಪರ್ಮಿಷನ್ ಅಂತ ಕೊಡಿ. ಸೊ ಇದನ್ನ ವೈಲ್ ಯೂಸಿಂಗ್ ದಿಸ್ ಆಪ್ ಅಂತ ಕೊಡಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ಸ್ ಅನ್ನ ಅಲೋ ಕೇಳುತ್ತೆ, ಅಲೋ ಕೊಡಿ. SMS ಕೂಡ ಅಲೋ ಕೇಳುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಇಲ್ಲಿ ನಿಮ್ಮ ನೇಮ್ ಅನ್ನ ಕೇಳುತ್ತೆ, ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ ಕಂಪ್ಲೀಟ್ ಆಗಿ, ಫುಲ್ ನೇಮ್. ನೆಕ್ಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಂತರ ನಿಮ್ಮ ಇಮೇಲ್ ಅನ್ನ ಕೇಳುತ್ತೆ. ಸೊ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇರುತ್ತೆ ಅಥವಾ ಯೂಸ್ ಯುವರ್ ಇಮೇಲ್ ಅದರ್ ಇಮೇಲ್ ಐಡಿ ಅಂತಾನು ಕೂಡ ಕೇಳುತ್ತೆ. ಸೊ ನೀವು ಕಂಟಿನ್ಯೂ ವಿತ್ ಗೂಗಲ್ ಕೊಟ್ಟರೆ ನೀವು ಯೂಸ್ ಮಾಡೋಂತ ಇಮೇಲ್ ಐಡಿ ಬರುತ್ತೆ. ಇಮೇಲ್ ಐಡಿನ ನೀವು ಸೆಲೆಕ್ಟ್ ಮಾಡ್ಕೊಬಹುದು, ಇಲ್ಲ ಮ್ಯಾನ್ಯುವಲ್ ಕೂಡ ಎಂಟರ್ ಮಾಡ್ಕೊಬಹುದು. ಸೊ ನಾನಿಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡ್ತಾ ಇದ್ದೀನಿ. ಅದ್ರಲ್ಲಿ ನನ್ನ ಇಮೇಲ್ ಐಡಿ ಇರುತ್ತೆ. ಸೊ ನೆಕ್ಸ್ಟ್ ನಿಮ್ನ ಪ್ಯಾನ್ ವೆರಿಫಿಕೇಶನ್, ಪ್ಯಾನ್ ನಂಬರ್ ಅನ್ನ ಕೇಳುತ್ತೆ. ಸೊ ಇಲ್ಲಿ ನೀವು ಪ್ಯಾನ್ ನಂಬರ್ ಅನ್ನ ಎಂಟರ್ ಮಾಡ್ಕೊಬಹುದು. ಪ್ಯಾನ್ ನಂಬರ್ ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಅಂತ ಕೊಡಿ. ಸೊ ಅದಂತ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನೀವು ಎಂಟರ್ ಮಾಡಬೇಕು. ಅಕೌಂಟ್ ನಂಬರ್, IFSC ಮತ್ತೆ ಯಾವ ನಂಬರ್ಗೆ ಲಿಂಕ್ ಆಗಿರುತ್ತೆ ಅಕೌಂಟ್ ಡೀಟೇಲ್ಸ್ ನಿಮ್ಗೆ ಇಲ್ಲಿ ತೋರಿಸುತ್ತೆ. ನೀವು ಮ್ಯಾನುವಲ್ ಕೂಡ ಎಂಟರ್ ಮಾಡಬಹುದು. ಇಲ್ಲಿ ಎಡಿಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಎಡಿಟ್ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಪ್ಯಾನ್ ಗೆ ಲಿಂಕ್ ಆಗಿರೋಂಥದ್ದು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಆ ಅಕೌಂಟ್ ನಿಮ್ಗೆ ಓಕೆ ಅಂತಂದ್ರೆ ಕಂಟಿನ್ಯೂ ಕೂಡ ಕೊಡ್ಬೋದು. ಕಂಟಿನ್ಯೂ ಕನ್ಫರ್ಮ್ ಅಂತ ಕೊಡಿ. ನೆಕ್ಸ್ಟ್ ನಿಮ್ಗೆ ಆಧಾರ್ ವೆರಿಫಿಕೇಶನ್ ಅಂತ ಕೇಳುತ್ತೆ. ಸ್ಟ್ರೈಟ್ ನಿಮ್ ಡಿಜಿ ಲಾಕರ್ ಗೆ ಹೋಗುತ್ತೆ. ಇಲ್ಲಿ ನೀವು ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ಆಧಾರ್ ನಂಬರ್ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಅಂತ ಕೊಡಿ. ನಿಮ್ಗೆ OTP ಬರುತ್ತೆ. OTP ಅನ್ನ ಎಂಟರ್ ಮಾಡ್ಕೊಡಿ. ಅದಂತರ ಸಬ್ಮಿಟ್ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ದು ಡಿಜಿ ಲಾಕರ್ ಪಿನ್ ಏನಾದ್ರು
ಲಾಕರ್ ಪಿನ್ ಹಾಕೊಳ್ಳಿ. ಸೊ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಸಕ್ಸಸ್ ಆಗುತ್ತೆ. ಅದಾದ ನಂತರ ಇಲ್ಲಿ ಸೆಲ್ಫಿಯನ್ನ ಕೇಳುತ್ತೆ. ಸೊ ನಿಮ್ಮೊಂದು ಫೋಟೋನ ಇಲ್ಲಿ ಓಪನ್ ಕ್ಯಾಮ್ರಾ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಕ್ಯಾಮ್ರಾ ಆಕ್ಸೆಸ್ ಅನ್ನ ಕೇಳುತ್ತೆ. ಸೊ ಫೋಟೋವನ್ನ ಕ್ಯಾಪ್ಚರ್ ಮಾಡಿದ ನಂತರ ಸಬ್ಮಿಟ್ ಅನ್ನೋ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಂತ ನಿಮ್ಮ ಒಂದು ಸಿಗ್ನೇಚರ್ನ ಕೇಳುತ್ತೆ. ಸ್ಕ್ರೀನ್ ಮೇಲೆ ನೀವು ಡ್ರಾ ಮಾಡಬೇಕು. ಸೊ ಇಲ್ಲಿ ಕಾಣ್ತಿರೋಂಥ ಬಾಕ್ಸ್ ಟೈಪ್ ಸ್ಕ್ರೀನ್ ಮೇಲೆ ನೀವು ಒಂದು ಸಿಗ್ನೇಚರ್ನ ಮಾಡಬೇಕಾಗುತ್ತೆ. ಸಿಗ್ನೇಚರ್ ಅನ್ನ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಸೊ ಈ ವಿಂಡೋ ಆಪ್ಷನ್ ಅನ್ನ ಆಕ್ಟಿವೇಟ್ ಮಾಡೋದಕ್ಕೆ ಇಲ್ಲಿ ನಿಮಗೆ ಕೇಳುತ್ತೆ. ಸೊ ನೀವು ಬೇಕಿದ್ರೆ ಇಲ್ಲಿ ಸ್ಕಿಪ್ ಆಪ್ಷನ್ ಮೇಲೆ ಕಾಣ್ತಿರೋಂಥ ಸ್ಕಿಪ್ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಬೋದು. ಬೇಕಿದ್ರೆ ಲೇಟರ್ ನೀವು ಇದನ್ನ ಆಕ್ಟಿವೇಟ್ ಕೂಡ ಮಾಡ್ಕೋಬಹುದು. ನಾನು ಸ್ಕಿಪ್ ಕೊಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಆನ್ಯುವಲ್ ಇನ್ಕಮ್ ಕೇಳುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅಪ್ ಟು 1 lakh, 1.2, 3 lakh, 3 to 5 lakh ಈ ತರ ಒಂದು ನೀವು ಯಾವ ಇನ್ಕಮ್ ಅಂಡರ್ ಬರ್ತೀರಾ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದಂತ ನಿಮ್ಮ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಅಥವಾ ಪ್ರೈವೇಟ್ ಬಿಸ್ನೆಸ್ ಅಂತೆಲ್ಲ. ಸೊ ಇಲ್ಲಿ ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನು ಸೆಲೆಕ್ಟ್ ಮಾಡಿ. ಸೊ ಮತ್ತೆ ನಿಮ್ಮ ಜೆಂಡರ್ ಕೇಳುತ್ತೆ, ಮೇಲು ಫಿಮೇಲು, ಆಮೇಲೆ ಮ್ಯಾರಿಟಲ್ ಸ್ಟೇಟಸ್, ಅದಾದ ನಂತರ ಫಾದರ್ ನೇಮ್. ಸೊ ನೆಕ್ಸ್ಟ್ ನಿಮ್ಮ ನಾಮಿನಿ ಡೀಟೇಲ್ಸ್ ಅನ್ನ ಕೇಳುತ್ತೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಬೇಕು ಅಂತ ಹೇಳಿದ್ರೆ ಆಡ್ ನಾಮಿನಿ ಅಂತ ಕೊಡಿ. ಇಲ್ಲ ಅಂತಂದ್ರೆ ಆಪ್ಟ್ ಔಟ್ ನಾಮಿನಿ ಅಂತ ಕೂಡ ನೀವು ಕೊಡಬಹುದು. ಇಲ್ಲಿ ಆಡ್ ನಾಮಿನಿ ಮೇಲೆ ಕೊಟ್ರೆ ಸೊ ಡೀಟೇಲ್ಸ್ ಅನ್ನ ಕೇಳುತ್ತೆ. ನಾಮಿನಿ ನೇಮು, ಅವರ ಡೇಟ್ ಆಫ್ ಬರ್ತ್, ಮತ್ತೆ ರಿಲೇಶನ್ಶಿಪ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ಲೈಕ್ ಸ್ಪೌಸ್, ಸನ್, ಡಾಟರ್, ಫಾದರ್, ಮದರ್ ಅಥವಾ ಯಾವ್ದು ನಿಮಗೆ ಸೆಲೆಕ್ಟ್ ಮಾಡಿರ್ತಾರೆ ನಾಮಿನಿ ಅದನ್ನ ರಿಲೇಶನ್ಶಿಪ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದ ನಂತರ ನಾಮಿನಿ ಶೇರ್ಸ್ ಇನ್ ಪರ್ಸೆಂಟೇಜ್ ಅಂದ್ರೆ ಎಷ್ಟು 100% ಒಬ್ಬರೇ ಆಗಿದ್ರೆ 100% ಅಂತ ಕೊಡಬೇಕು ನೀವು. ಸೊ ಎರಡು ನಾಮಿನಿಯನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ನೀವು 50% 50% ಕೊಡಬಹುದು, ಇಲ್ಲ 25 75% ತರ ಕೊಡಬಹುದು. ನಾಮಿನಿ ಮೊಬೈಲ್ ನಂಬರ್ ಅನ್ನ ಕೇಳುತ್ತೆ. ಮೊಬೈಲ್ ನಂಬರ್ ಅನ್ನ ಹಾಕೊಳ್ಳಿ. ನಾಮಿನಿ ಪ್ಯಾನ್ ನಂಬರ್ ನ ಕೇಳುತ್ತೆ. ಸೊ ಅದಂತ ನಾಮಿನಿ ಇಮೇಲ್ ಐಡಿ ಕೂಡ ಕೇಳುತ್ತೆ. ಇಮೇಲ್ ಹಾಕಿದ್ಮೇಲೆ ಅವರ ಪರ್ಮನೆಂಟ್ ಅಡ್ರೆಸ್ ಅನ್ನ ಕೇಳುತ್ತೆ. ಸೊ ಸೇಮ್ ಆಸ್ ಮೈ ಅಡ್ರೆಸ್ ಅಂತ ನೀವು ಕೊಡಬಹುದು. ಸೇಮ್ ಇದ್ರೆ, ಇಲ್ಲಾಂದ್ರೆ ಬೇಕಿದ್ರೆ ಎಡಿಟ್ ಮಾಡ್ಕೊಬಹುದು. ಇಲ್ಲಿ ಜಸ್ಟ್ ಸೇವ್ ನಾಮಿನಿ ಅಂತ ಕೊಡಿ.
ಸೊ ನಿಮಗೆ ಡೀಟೇಲ್ಸ್ ಬರುತ್ತೆ, ನೀವು ಸೆಲೆಕ್ಟ್ ಮಾಡಿರೋಂಥ ನಾಮಿನಿ ಕಂಪ್ಲೀಟ್ ಡೀಟೇಲ್ಸ್. ನೆಕ್ಸ್ಟ್ ಪ್ರೊಸೀಡ್ ಟು ಇ ಸೈನ್ ಅಂತ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಅಕೌಂಟ್ ಓಪನಿಂಗ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಕಾಣ್ಲಿಕ್ಕೆ ಹೋಗುತ್ತೆ. ಮೊದಲೆಲ್ಲ ನೀವು ಪೇಪರ್ ವರ್ಕ್ ಮಾಡ್ತಿದ್ರಲ್ಲ, ಇವಾಗ ನಿಮಗೆ ಕಂಪ್ಲೀಟ್ ಡಿಜಿಟಲ್ ಆಗಿ ನಿಮಗೆ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಕಂಪ್ಲೀಟ್ ನಿಮಗೆ ಇಲ್ಲಿ ಡೀಟೇಲ್ಸ್ ತೋರಿಸ್ತಾ ಹೋಗುತ್ತೆ. ಲೈಕ್ ಬ್ರೋಕರೇಜ್ ಪ್ಲಾನು, ಸೊ ಡಿ ಪಿ ಚಾರ್ಜಸ್, ಈಕ್ವಿಟಿ, ಡೆಲಿವರಿ, ಇಂಟ್ರಾಡೇ ಏನೆಲ್ಲ ಚಾರ್ಜಸ್ ಇದೆ ಅನ್ನೋ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರೊಸೀಡ್ ಫಾರ್ ಇ ಸೈನ್ ಅಂತ ಕೊಡಿ. ಸೊ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಅನ್ನ ಕೇಳುತ್ತೆ. ಇ ಸೈನ್ ವೆರಿಫಿಕೇಶನ್ ಅಲ್ಲಿ ಆಧಾರ್ ನಂಬರ್ ಅನ್ನ ಹಾಕಿ. ನೆಕ್ಸ್ಟ್ ಸೆಂಡ್ OTP ಅಂತ ನೀವು ಕೊಡಬೇಕಾಗುತ್ತೆ. ಸೆಂಡ್ OTP ಮೇಲೆ ಕೊಟ್ರೆ ಅಕ್ಸೆಪ್ಟ್ ಅಂಡ್ ಕಂಟಿನ್ಯೂ ಅಂತ ಬರುತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಕೊಡಿ. ಸೊ OTP ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಬ್ಮಿಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. OTP ಅನ್ನು ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಆಪ್ಷನ್ ಅನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರುತ್ತೆ ಇಲ್ಲಿ ನಿಮಗೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ, ಇದು ಕಂಪ್ಲೀಟ್ ನಿಮಗೆ ಅಪ್ಲೋಡ್ ಆಗಿ. ಸೊ ಅಪ್ಲೋಡ್ ಆದ ನಂತರ ಡಾಕ್ಯುಮೆಂಟ್ಸ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ತೋರಿಸುತ್ತೆ. ಸೊ ಇದು ನಿಮಗೆ ಟೈಮ್ ತಗೊಳುತ್ತೆ, ಅಟ್ಲೀಸ್ಟ್ 24 ಅವರ್ಸ್, ಇಲ್ಲ ಅಂತಂದ್ರೆ 3 days ಟೈಮ್ ತಗೊಳುತ್ತೆ. ಸೊ ಇಲ್ಲಿ ನೀವು ನೋಡಬಹುದು ಡೇಟ್ ಅನ್ನ. ಸೊ ಇವತ್ತು ನಾವು ಸಬ್ಮಿಟ್ ಮಾಡಿದ್ವಿ 17th, 18th ಅಕೌಂಟ್ ಕ್ರಿಯೇಷನ್ ಇನ್ ಪ್ರೋಗ್ರೆಸ್ ಅಂತ ತೋರಿಸುತ್ತೆ. 19th ರೆಡಿ ಫಾರ್ ಟ್ರೇಡಿಂಗ್ ಅಂತ ತೋರಿಸ್ತಾ ಇದೆ. ಸೊ ಯೂಶುವಲ್ ಆಗಿ 3 days ಟೈಮ್ ತಗೊಳುತ್ತೆ. ಸೊ ಕೆಲವೊಂದ್ಸಲ ನಿಮಗೆ ಒಂದು 24 ಅವರ್ಸ್ ಅಲ್ಲೂ ಅಕೌಂಟ್ ಎಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫೈ ಆಗಿ ಸೊ ನೆಕ್ಸ್ಟ್ ಡೇನೆ ಟ್ರೇಡಿಂಗ್ ಮಾಡೋದಕ್ಕೆ ಸೊ ಎಲಿಜಿಬಲ್ ಇರುತ್ತೆ. ಇಲ್ಲ ಅಂತಂದ್ರೆ ನೀವು ಒಂದು 3 days ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಅದು ಓವರ್ ಮೇಲ್ ಮತ್ತೆ ನಾರ್ಮಲ್ SMS ಅಲ್ಲಿ ನಿಮಗೆ ಇಂಟಿಮೇಷನ್ ಅನ್ನ ಕೊಡ್ತಾರೆ, ನಿಮ್ಮ ಅಕೌಂಟ್ ಆಕ್ಟಿವ್ ಇದೆ, ಟ್ರೇಡಿಂಗ್ ಮಾಡಬಹುದು ಅಂತ ಹೇಳಿ. ಸೊ ನೋಡಿದ್ರಲ್ಲ, ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ನ ಮಾಡಿ. ನಿಮ್ಮ ಟ್ರೇಡಿಂಗ್ ಮಾಡಲು ಇಂಟ್ರೆಸ್ಟ್ ಇರೋ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕೆಳಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಶೇರ್ ಮಾರ್ಕೆಟ್ ಮತ್ತು ಟ್ರೇಡಿಂಗ್ ಬಗ್ಗೆ ಇನ್ನೂ ಹೆಚ್ಚಿನ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ. ಥ್ಯಾಂಕ್ ಯು.